ಇಲ್ಲಿವರೆಗೆ ಈ ಮೈಗೂರು ಗ್ರಾಮದ ಆಶಾದೀಪವಾಗಿ ನಿಂತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿದಂಥ ಈಗಿನ ಶ್ರೀಗಳವರಿಗೆ ವಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿ ವಹಿಸಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ಆ ಭಾವಪರವಶ ಆಗಿ ಯಾವ ರೀತಿ ಈ ಪವಾಡ ಮಲ್ಲಿಕಾರ್ಜುನ ಸ್ವಾಮಿಗಳ ಪವಾಡ ಹೇಳಿರುತ್ತಂದ್ರೆ ಈ ಕಲಿಯುಗದೊಳಗೆ ಎಷ್ಟು ಈ ಪವಾಡಗಳನ್ನ ಮಂದಿಗೆ ನೀವು ಎಷ್ಟು ತೋರಿಸಿದ್ರಲ್ಲ ಅದು 100ರಷ್ಟು ಭಕ್ತಿ ಹೆಚ್ಚಾತಂತ ಈ ನಾಟಕದಿಂದ ನನಗೆ ವ್ಯಕ್ತ ಆಗ್ತದೆ. ಅದೆಲ್ಲ ಕಾರಣಭೂತ ಯಾರಂತಂದ್ರೆ ಇದನ್ನು ನಿಮಿತ್ತ ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿಗಳ ಈ ಶ್ರೀಗಳ ಅವ್ರ ಮನಸ್ಸಿನಲ್ಲಿ ಆಸೆ ತುಂಬಿ ಈ ಪ್ರಕಾಶ್ ಅವ್ರ ಮನಸ್ಸಿನಲ್ಲಿ ಹೊಕ್ಕಿ ಅದನ್ನು ಕಾರ್ಯಕ್ರಮ ಮಾಡಿಸಿ ಮತ್ತೊಮ್ಮೆ ಜನ್ಮ ಆ ಸ್ವಾರ್ಥ ಆಗುವಂಗೆ ಎಲ್ಲರಿಗೂ ಇವತ್ತು ಆ ರಸದೌತನ ಆ ಪೌರಾಣಿಕ ತಮ್ಮ ಪಾತ್ರ ಏನಿತ್ತಲ್ಲ ತಮ್ಮ ಪವಾಡಗಳು ಏನಿತ್ತು ಅಲ್ಲ ಇವತ್ತು ಮತ್ತೆ ಮರುಕಳಿಸಿ ಅವು ಮರಿ ಸೃಷ್ಟಿ ಆಗ್ಯಾವ ಕೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದ. ನಾನು ಡವಳೇಶ್ವರದವ, ನನ್ನ ತಂದೆಯವರು ಇಲ್ಲೇ ಕೂತಾರೆ, ಅವರು ಶಿವ ಮಾಡಿದವರು ಅವರು. ಯಾಕಂದ್ರೆ ಅವರು ನಾವು ಸಣ್ಣವರಿದ್ದೀವಿ, ನಮ್ಮ ಊರಾಗ ಬಂದು ಒಂದು 5 ದಿವಸದ ಗಡದೇಶ್ವರ ಕಾರ್ಯಕ್ರಮದೊಳಗೆ ನಿಂತ ಪ್ರವಚನ ಮಾಡಿ ಎಲ್ಲ ಮಾಡ್ತಿದ್ರೆ ಅದನ್ನೆಲ್ಲ ಸೌಭಾಗ್ಯ ನೀವು ಕಣ್ತುಂಬ ಪಡ್ಕೊಂಡವ್ರು ನೀವು, ಧನ್ಯವಂತರು ನೀವು, ಪುಣ್ಯವಂತರು ನೀವು. ಈ ಪುಣ್ಯ ಭೂಮಿ ಒಳಗೆ ಮತ್ತೊಮ್ಮೆ ಮಲ್ಲಿಕಾರ್ಜುನ ಸ್ವಾಮಿಗಳ ಹುಟ್ಟು ಬರ್ತಾರನ್ನೋದು ಅಭಿಮತ ನನಗೈತಿ ಅಂತ ಹೇಳ್ತಾ ನಾನು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಈ ಡವಳೇಶ್ವರ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಪ್ರಕಾಶ್ ಸರ್ ಅವರಿಗೆ ಒಂದು ಅಭಿನಂದನೆ ಸಮಾರಂಭವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನು ಸಮಾನ ಮನಸ್ಕರಾಗಿ ಅವರು ಶ್ರೀಗಳ ಸಾನ್ನಿಧ್ಯದಲ್ಲಿ ಅದನ್ನು ವಹಿಸ್ಕೊಳ್ಬೇಕಂತ ನನ್ನ ಒಂದು ಸಣ್ಣ ಕಳಕಳಿ. ಶ್ರೀಗಳವರಿಗೆ ಸನ್ಮಾನ ಮಾಡಿ ಅವರಿಗೆ ಕುಟುಂಬ ಸಮೇತರಾಗಿ ಅವರಿಗೆ ಆಶೀರ್ವಚನ ನೀಡಬೇಕಂತ ನನ್ನೊಂದು ಕಳಕಳಿ.